ಫಸ್ಟ್ ಆಫ್ ಆಲ್ ನಾವೆಲ್ಲ ಬೇಕ್ರಿ ಮಾಡ್ತೀವಿ ಅಂತ ಹೊರಟ್ರೆ ಅಥವಾ ನಾವು ಏನಾರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಆಫ್ ಆಲ್ ನಿಮಗೆ ಆ ಏರಿಯಾ ವೈಸ್ ನಿಮಗೆ ಪರಿಚಯ ಇರಬೇಕು. ಆ ಏರಿಯಾ ಪರಿಚಯ ಇದ್ದಾಗ ನಿಮಗೆ ಏರಿಯಾದಲ್ಲಿ ಕ್ರೌಡ್ ಹೆಂಗೆ ಸಿಗುತ್ತೆ, ಜನ ಹೆಂಗೆ ಬರ್ತಾರೆ, ಜನ ಎಲ್ಲಿ ಸಿಗ್ತಾರೆ, ಅಥವಾ ಜಸ್ಟ್ ನಮ್ಮ ಬಿಸ್ನೆಸ್ಸಿಗೋಸ್ಕರ ಯಾರ್ಯಾರು ಹೆಂಗೆ ನಮಗೊಂದು ಮೆಂಟಲಿ ಸೆಟ್ ಆದಾಗ ನಮಗೆ ಬಿಸ್ನೆಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನಾ ತಿಳಿದ ಮಟ್ಟಿಗೆ ಫಸ್ಟ್ ಆಫ್ ಆಲ್ ಮತ್ತು ಇನ್ನೊಂದು ಬೇಕ್ರಿನೇ ಲೈನ್ ಚಾಯ್ಸ್ ಮಾಡ್ತೀನಿ ಅಂದಾಗ ನಿಮಗೆ ಸ್ವಲ್ಪ ಆದರೂ ಅದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ನಮಗೆ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಬಿಸ್ನೆಸ್ನ. ಅದನ್ನು ಒಂದು ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಒಂದು ಯಾರಾದ್ರೂ ಗೊತ್ತಿದ್ದವರು ಬ್ಯಾಕ್ ಸಪೋರ್ಟ್ ಆಗಿ ನಿಂತರೂ ಓಕೆ. ಈಗ ಫಸ್ಟ್ ಆಫ್ ಆಲ್ ಒಂದು ಬೇಕ್ರಿ ಸಿಂಪಲಾಗಿ ಮಾಡ್ತೀನಿ ಅಂದ್ರೂ ಈ ಮಿನಿಮಮ್ 10 lakhs ಬೇಕು. ಯಾಕೆ ನನಗೂ ಬೇರೆಯವ್ರ ಹತ್ರ ನಾನು ಒಪಿನಿಯನ್ ತಗೊಂಡು ಬೇಕ್ರಿ ಬಗ್ಗೆ ಇನ್ನೊಬ್ರು ತಿಳ್ಕೊಂಡು ಅದ್ರ ಬಗ್ಗೆ ನೋಡಿ ನಾನು ಸ್ಟಾರ್ಟ್ ಮಾಡಿರೋದು. ಮಿನಿಮಮ್ ಏನಿಲ್ಲ ಅಂದ್ರೂ 10 to 12 lakhs. ಅಂದರೆ ಏನಾಗುತ್ತೆ, ಇನ್ನೊಂದು ಬೇಕ್ರಿ ಬಿಸ್ನೆಸ್ ನಿಮ್ಮದು ಕ್ವಾಲಿಟಿ ತಿಂಕ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ನಿಮ್ಮ ಕಸ್ಟಮರ್ನ ಅಟ್ರಾಕ್ಷನ್ ಮಾಡಬೇಕಂದಾಗ ನಮ್ಮ ಶಾಪ್ಗಳು ಅಷ್ಟೇ ಅದೇ ಥರ ಅಟ್ರಾಕ್ಷನ್ ಆಗಿರಬೇಕು. ಔಟ್ಲುಕ್ ಆಗಲಿ, ಅಂಗಡಿ ನಿಮಗೆ ಅಟ್ಮಾಸ್ಫಿಯರ್ ಆಗಲಿ, ಜನ ಬಂದಾಗ ನೆಕ್ಸ್ಟ್ ಕ್ವಾಲಿಟಿ. ನೀವು ಕ್ವಾಲಿಟಿಯಲ್ಲಿ ಸಕ್ಸಸ್ ಆಯಿತು ಅಂದರೆ ಆ್ಯಂಡ್ ನೀಟ್ನೆಸ್ ಕ್ಲೀನ್ನೆಸ್ ಸಕ್ಸಸ್ ಆಯಿತು ಅಂದರೆ ಅದೇ ಕಾರಣಕ್ಕೂ ಬಿಸ್ನೆಸ್ ಸಕ್ಸಸ್ ಆಗೇ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನೇ ಇಲ್ಲ ಅಂದ್ರೂ ಕ್ವಾಲಿಟಿ ಕೊಡಲೇಬೇಕು. ಕ್ವಾಲಿಟಿ ಇಲ್ಲ ಅಂದರೆ ಮತ್ತು ಕ್ವಾಲಿಟಿ ಒಂದಿಲ್ಲದೇನೂ ಪ್ಲಸ್ ನಮ್ಮ ಇನ್ವಾಲ್ವ್ಮೆಂಟ್. ಈಗ ಎಕ್ಸಾಂಪಲ್ ನಾವೇ ಒಂದು ಓನಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಮ್ಮ ಇನ್ವಾಲ್ವ್ಮೆಂಟು 100ಗೆ 100% ಅಲ್ಲಿ ಹಾಕಲೇಬೇಕಾಗುತ್ತೆ. ನಾಟ್ ಫಾರ್ 1 day 1 month 2 month ಅಲ್ಲ. ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಿದಾಗ 1 monthಲ್ಲಿ 1 year ಸಕ್ಸಸ್ ಆಗೋದು ತುಂಬ ಕಷ್ಟ. ಮಿನಿಮಮ್ 1 year ಮೇಲೆ ನೀವು ಅದನ್ನ ಗ್ರೋತ್ ನೋಡ್ಬೋದು. ಈಗ ಯಾಕಂದರೆ 1 ವರ್ಷ ನಿಮ್ಮ ಎಫರ್ಟ್ ಹೆಂಗಿರಬೇಕು ಅಂದರೆ ಎಲ್ಲದನ್ನೂ ಬಿಟ್ಟು ನೆಮ್ಮದಿ, ನಿದ್ದೆ ಎಲ್ಲದನ್ನೂ ಬಿಟ್ಟು ನೀವು ಇನ್ವಾಲ್ವ್ಮೆಂಟ್ ತುಂಬ ತೋರಿಸ್ಬೇಕಾಗುತ್ತೆ ಇಲ್ಲಿ. ಯಾಕಂದರೆ ಎಕ್ಸಾಂಪಲ್ ನಾವು ಈಗ ಒಂದು ಬೆಳಿಗ್ಗೆ 5 ಗಂಟೆ ಎದ್ದು ಬಂದ ಅಂದರೆ ಸಂಜೆ ತನಕ ನಾವು ಇದ್ದಾಗ ಆಗ ವರ್ಕೇ ಬೇರೆ. ಈ ವರ್ಕರ್ಸ್ ಮೇಲೆ ಡಿಪೆಂಡ್ ಆದಾಗ ಆಮೇಲೆ ಎರಡನೇದಾಗಿ ನಾವು ಎಷ್ಟು ಶ್ರದ್ಧೆ ತೋರಿಸ್ತೀವೋ, ಎಷ್ಟು ನಾವು ಕೆಲಸನ ಪ್ರೀತಿ ಮಾಡ್ತೀವೋ, ಆ ಜಾಗನ ಎಷ್ಟು ನಾವು ಪೂಜಿಸ್ತೀವೋ ಅದು ನಮ್ಮನ್ನ ಅದೇ ಥರ ನಾವು ಅದನ್ನು ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಒಂದು ನಾರ್ಮಲಾಗಿ ಬೇಸಲ್ಲಿ ಬೇಕ್ರಿ ಬಗ್ಗೆ ಬಿಸ್ನೆಸ್ ಮಾಡೋದು ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂದರೂ ಅದ್ರ ಬಗ್ಗೆ ಮಾಡೋದ್ಕಿಂತ 1 ತಿಂಗಳು 2 ತಿಂಗಳು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ ಮಾಡಬೇಕು. ಯಾಕಂದರೆ ಒಂದೇ ಸಲ ಎಲ್ಲ ಒಂದು ಬಿಸ್ನೆಸ್ಸಿಗೆ ಹೋಗ್ತೀವಿ, ನಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ನಾವು ಅಲ್ಲಿ ಹೋಗಿ ನಮ್ಮನ್ನ ಇಲ್ಲಿ ಪ್ರಪಂಚ ಹೆಂಗಂದ್ರೆ ನಮ್ಮನ್ನ ಮೋಸ ಮಾಡೋರು ಜಾಸ್ತಿ ಇರ್ತಾರೆ. ಒಂದು ವಸ್ತು ಅಂದರೆ ಎಕ್ಸಾಂಪಲ್ ನಿಮಗೆ ಶೋಕೇಶೋ ಅಥವಾ ಇಂಟೀರಿಯಲ್ಲೋ ಅಥವಾ ಒಂದು ಪರ್ಚೇಸ್ ಮಾಡ್ತೀನಿ ಅಂತಂದರು ಅದು ನೀನು ಆ ಕಡೆ ಹೋಗಿ ವಿಚಾರಿಸಿ ತಿಳ್ಕೊಂಡು ಅಥವಾ ಬೇಕ್ರಿ ಬಗ್ಗೆ ಒಂದು ತಿಂಗಳು ಟ್ರೈನಿಂಗ್ ತಗೊಂಡು ಅಥವಾ ಬೇಕ್ರಿ ಯಾರೋ ಮಾಡ್ತಾರೋ ಅವ್ರ ಜೊತೆ ಒಂದು ಸ್ವಲ್ಪ ನೋಡ್ಕೊಂಡಾಗ ಅದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಬೇಸಿಕ್ಕಾದ ಜ್ಞಾನ ನಮ್ಮಲ್ಲಿರುತ್ತೆ. ಆ ಬೇಸಿಕ್ ಜ್ಞಾನ ಇದ್ದಾಗ ಏನಾಗುತ್ತೆ, ನಾವು ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕಸ್ಟಮರ್ ಸರ್ವಿಸ್ ಆ್ಯಂಡ್ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್. ಕಸ್ಟಮರ್ ಸರ್ವಿಸು ಅಷ್ಟೇ. ನಾವು ಹಂಗೆ ಕೊಡ್ತಿದ್ದಾಗ ಒಂದು ನಗು ಮುಖ, ಸ್ಮೈಲಿಂಗ್ ಫೇಸು, ನೀವು ಒಂದು ಬಂದಾಗ ಕಸ್ಟಮರ್ ಅಟ್ರಾಕ್ಷನ್ ಹೆಂಗೆ ಮಾಡ್ತೀವೋ, ಮತ್ತು ನಾವು ಎನಿ ಟೈಮಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಕಸ್ಟಮರ್ ನಮ್ಮದೇನು ತಪ್ಪುಗಳಿದೆ ಅಂತ ನೋಡ್ಕೊಂಡು ತಿದ್ಕೊಂಡು ಅದನ್ನ ಮುಂದೆ ಹೋಗ್ತಿದ್ದಾಗ ಒಂದು ಜನಗಳಿಗೂ ಒಂದು ರಿಲೇಷನ್ಶಿಪ್ ಗುಡ್ ಅಂದರೆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಬೆಳೆದಾಗ, ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಬೆಳೆದಾಗ ಕಸ್ಟಮರ್ ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ಒಂದು ಅಂಗಡಿ ಕ್ವಾಲಿಟಿ ಅದು ಅವ್ರು ಏನು ಕೊಟ್ಟರು ಅದನ್ನ ನಾವು ಸರಿ ನಮ್ಮದೇ ತಪ್ಪು ಅಂತ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಫಸ್ಟು ನಮ್ಮ ಮನೋಭಾವ ನಮ್ಮಲ್ಲಿರಬೇಕು. ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿರೋದು. ಈ ನಮ್ಮ ಫಾದರ್ ನಮಗೆ ಹೇಳ್ಕೊಟ್ಟಿರೋದೆ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್ ಅಂತ ಹೇಳ್ತಾರೆ. ಕಸ್ಟಮರ್ ಏನೇ ಹೇಳಿದ್ರು ಸರಿಯೇ ಅದು. ಯಾಕಂದರೆ ಅವರು ಅದರಲ್ಲಿ ಒಂದು ತಪ್ಪನ್ನ ಅದು ಸರಿನೋ ಎರಡೂ ನಮಗೆ ತಿದ್ದಿ ಹೇಳ್ತಾರೆ. ಅದು ಹೇಳ್ತಾಗ ನಾವು ಅದನ್ನ ಪಾಸಿಟಿವ್ ತಗೊಂಡು ನಮ್ಮ ತಪ್ಪುಗಳನ್ನ ತಿದ್ಕೊಂಡು ಅಥವಾ ಏನೋ ಒಂದು ಟೈಮಲ್ಲಿ ನಮ್ಮಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಅದು ಸರಿ ಇರಲ್ಲ ಇದೇ ಇರಲ್ಲ ಅಂದಾಗ ಅದನ್ನ ನಾವು ತಿದ್ಕೊಂಡು ಹೋಗೋದು ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯ ಗುಣ ಅದು.